ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ದಯವಿಟ್ಟು ಟೈಮ್ ತೊಗೊಂಡ ಕೊನೆವರೆಗೂ ಈ ವಿಡಿಯೋನ ನೋಡ್ರಿ. ಆದಷ್ಟು ಮಟ್ಟಿಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ತಪ್ಸಕ್ಕೆ ಹೋಗಬೇಡ್ರಿ. ಆಮೇಲೆ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ತಪ್ಪೇನಾದರೂ ನಾ ಮಾತಾಡಿದಂದ್ರೆ ಮ್ಯಾಟ್ ತೊಗೊಂಡು ನನ್ನನ್ನು ಹೊಡೀರಿ, ನೋ ಪ್ರಾಬ್ಲಮ್. ಆದರೆ ಕೊನೆವರೆಗೂ ಈ ವಿಡಿಯೋನ ನೋಡುವಂಥದ್ದು ಪ್ರಯತ್ನವನ್ನು ನೀವು ಮಾಡಿ. ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು, ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು, ಸುರರ ಬಾಧಿಸಲವರು ಮೊರೆ ಇಡುತ್ತೀರೇ, ದುರುಳು ದೈತ್ಯರ ಶಿರವ ಹರಿದು ಹರುಷವತಾದ, ದುರುಳ ದೈತ್ಯರ ಶಿರವ ಹರಿದು ಹರುಷವತಾದ ಗುರು ಚಿದಾನಂದ ಭಾರತೀ ದೇವಿಗೆ. ಹಿರಿಯ ಶುಂಭ, ಕಿರಿಯನು ನಿಶುಂಭ. ಈ ಶುಂಭ ಮತ್ತು ನಿಶುಂಭರ ಸಂಹಾರವನ್ನು ತಾಯಿ ಸೌಜನ್ಯ ಮಾಡಕ್ಕೆ ನಿಂತಿದ್ದಾಳ. ಆದ್ರೆ ಸೌಜನ್ಯನ ಹೋರಾಟಗಾರ್ತಿ ಅಂತ ತಿಳ್ಕೊಂಡ ಏನ ನಾಟಕೀಯ ಸೊಗಡಿನಲ್ಲಿ ಬಂದಿರತಕ್ಕಂಥ ನಮ್ಮ ಅನಿತಾ ಮೇಡಮ್ ಅವರು ಹಿರಿಯ ಶುಂಭ ಮತ್ತು ನಿಶುಂಭರನ್ನ ರಕ್ಷಣೆ ಮಾಡೋದಕ್ಕೆ ನಿಂತಿದ್ದಾರೆ. ಅಂದ್ರೆ ನಾಚಿಕೆ ಬರಬೇಕ್ರಿ ಒಂದು ಹೆಣ್ಣಾಗಿ, ಇವರಿಗೆ ನಾಚಿಕೆ ಬರಬೇಕು. ನಾನು ವಿಷಯಕ್ಕೆ ನೇರವಾಗಿ ಬರ್ತೀನಿ. ಸೌಜನ್ಯ ಮೇಡಮ್, ಸಾರಿ ಅನಿತಾ ಮೇಡಮ್ ಅವರೇ, ಚಕ್ರವರ್ತಿ ಎಪಿಸೋಡ್ ಅಲ್ಲ ಇದು, ಚಕ್ರವರ್ತಿ ಶೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಅನಿತಾ ಮೇಡಮ್ ಅವರಿಗೆ ವಿಟಮಿನ್ ಎಮ್ನ ಕೊರತೆ ಅದಂತಾರೆ. ವಿಟಮಿನ್ ಎಮ್ನ ಕೊರತೆ, ಎಮ್ ಅಂದ್ರೆ ಮನಿ. ಅವರಿಗೆ ವಿಟಮಿನ್ ಎಮ್ನ ಕೊರತೆ ಅದ ತಂದು ಹೇಳಿದವರು ಅವರ ಕುಟುಂಬಸ್ಥರು, ಅವರ ಸಂಬಂಧಿಕರಂತಾರೆ. ಯಾಕಂದರೆ ಇವರು ಡಿಪ್ರೆಷನ್ದಾಗ ಹೋಗಿದ್ರಂತ, ಆ ಟೈಮ್ನಾಗ ಹೇಳಿದ್ರಂತ, ನಿನಗೆ ವಿಟಮಿನ್ ಎಮ್ನ ಕೊರತೆ ಅದ, ಅದಕ್ಕೆ ನೀ ಡಿಪ್ರೆಷನ್ದಾಗ ಹೋಗಿದ್ದಿ ಅಂತಂದು ಹೇಳಿದ್ರಂತ. ಅಂದ್ರೆ ಮನಿ ಕೊರತೆ. ಇವತ್ತು ಅವ್ರ ವಿಡಿಯೋಗಳನ್ನು ನಾನು ನೋಡ್ತಾ ಇರ್ತೀನಿ. ಅದರಲ್ಲಿ ಕೇವಲ ದುಡ್ಡಿನ ವಿಚಾರ ಬಿಟ್ಟರೆ ಬೇರೆ ಯಾವುದೂ ಕೂಡ ಮಾತಾಡೋದಿಲ್ಲ. ಇದರ ಅರ್ಥ ದುಡ್ಡನ್ನು ಮಾಡ್ಕೊಳ್ಳೋದಕ್ಕೂ ಸೌಜನ್ಯನ ಸೊಗಡಿನಲ್ಲಿ, ಸೌಜನ್ಯ ಹೋರಾಟಗಾರ್ತಿಯ ಸೊಗಡಿನಲ್ಲಿ ಅನಿತಾ ಮೇಡಮ್ ಅವರು ಬಂದಿದ್ದರು. ಅವರಿಗೆ ದುಡ್ಡು ಸಿಗಲಿಲ್ಲ, ಅವ್ರಿಗೆ ಹೋರಾಟ ಬ್ಯಾಡಾಗಿತ್ತು. ಹೋರಾಟ ಇಂಪಾರ್ಟೆಂಟ್ ಆಗಿಲ್ಲದಿಲ್ಲ, ಅವರಿಗೆ ದುಡ್ಡು ಇಂಪಾರ್ಟೆಂಟ್ ಆಗಿತ್ತು. ಸೊ ಎಲ್ಲಿ ಅವ್ರಿಗೆ ದುಡ್ಡು ಸಿಗಲಿಲ್ಲಲ್ಲ, ಅದಕ್ಕಾಗಿ ಇಲ್ಲಿಂದ ಬಿಟ್ಟು ಹೋಗಿ ಸೌಜನ್ಯ ಪರ ಹೋರಾಟಗಾರರನ್ನು ಹೇಳಸ್ತಕ್ಕಂಥ ಕೆಲಸವನ್ನು ಅನಿತಾ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮಗೇನಪ್ಪ ಅಂದ್ರೆ ಅವರಿಗೆ ಈ ವಿಟಮಿನ್ ಎಮ್ನ ಕೊರತೆ ಇದ್ದರೆ ನಮಗೊಂದು ಕೊರತೆ ಅದ ರೀ. ಅದೇನಪ್ಪ ಅಂದ್ರೆ ವಿಟಮಿನ್ ಜೆ ಎಸ್. ವಿಟಮಿನ್ ಜೆ ಎಸ್ನ ಕೊರತೆ ನಮಗದ. ಬಟ್ ನಾವು ಡಿಪ್ರೆಷನ್ದಾಗ ಹೋಗೋದಿಲ್ಲ, ಇನ್ನೊಬ್ಬರನ್ನ ಡಿಪ್ರೆಷನ್ದಾಗ ಕಳಿಸ್ತೀವಿ. ವಿಟಮಿನ್ ಜೆ ಎಸ್ ಅಂದ್ರೆ ವಿಟಮಿನ್ ಜಸ್ಟಿಸ್ ಫಾರ್ ಸೌಜನ್ಯ, ಅದರ ಕೊರತೆ ಅದ ನಮಗೆ. ಅವಳಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಯಾವಾಗ ಸಿಗ್ತದ ಅನ್ನೋದು ನಾವು ಪ್ರತಿದಿನ ಏನೋ ಆಗಾಯ್ತು ಒಳಗಡೆ ನಮ್ಗೆ, ಆ ಕೊರತೆ ನಮ್ಮಲ್ಲಿದೆ. ಮತ್ತೊಂದು ಅನಿತಾ ಮೇಡಮ್ ಅವರು ಭಾಳ ಚಂದ ಹೇಳ್ತಾರೆ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಸಿಕ್ಕಾಪಟ್ಟೆ ಹಣ ಬಂದದ, ದುಡ್ಡು ಬಂದದ, ಅವನಿಗೆ ವಿದೇಶಗಳಿಂದ ದುಡ್ಡು ಬಂದದ, ಒಳ್ಳೆ ಒಳ್ಳೆಯ ಉದ್ಯಮಿಗಳ ಕಡೆಯಿಂದ ದುಡ್ಡು ಬಂದದ, ಒಟ್ಟಿನಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ಹಾಳಿಸಬೇಕು, ಅದ್ರ ಮೇಲೆ ಕನ್ನದ ತಂದ ಅನಿತಾ ಮೇಡಮ್ ಅವ್ರು ಹೇಳ್ತಾರೆ. ಅನಿತಾ ಮೇಡಮ್ ಅವರಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹಿಂದೂ ಪರ ಹೋರಾಟಗಾರ, ಒಬ್ಬ ಸೌಜನ್ಯ ಪರ ಹೋರಾಟಗಾರ, ಒಬ್ಬ ಒಳ್ಳೆಯ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ. ಅವ್ರು ಯಾವತ್ತೂ ಕೂಡ ದುಡ್ಡಿಗಾಗಿ ಆಸೆ ಪಡೋದಿಲ್ಲ ಅನ್ನೋ ಅಭಿಪ್ರಾಯ ನಂದದ. ಅವ್ರ ಮೇಲೆ ಅಪಾರವಾದ ನಂಬಿಕೆಯನ್ನು ನಾನು ಇಟ್ಟಿದ್ದೀನಿ. ಮಂಜುನಾಥ ಸ್ವಾಮಿಯನ್ನು, ಅನ್ನಪ್ಪ ಸ್ವಾಮಿಯನ್ನು ಅಪಾರವಾಗಿ ಪ್ರೀತಿ ಮಾಡ್ತಕ್ಕಂಥ, ಭಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅದಾರ. ಅವ್ರ ಬಗ್ಗೆ ನೀವು ಇಲ್ಲ ಸಲ್ಲದ ವಿಷಯಗಳನ್ನ ಇಟ್ಕೊಂಡು ಅವರ ಒಂದು ಅದೇನಂತಾರಲ್ಲ ಮಾನಹರಣ ಮಾಡ್ತಕ್ಕಂಥ ಕೆಲಸವನ್ನು ನೀವು ಯಾವಾಗೂ ಕೂಡ ಮಾಡಬಾರ್ದು ಅಂತ ಮೇಡಮ್ ಅವರು. ನೀವು ಅರ್ಥ ಮಾಡ್ಕೊಡ್ರಿ, ನಿಮಗೆ ವಿಟಮಿನ್ನ ಎಮ್ನ ಕೊರತೆ ಅದ, ನಿಮಗೆ ಮನಿ ಬೇಕಾಗಿದೆ, ಅದಕ್ಕಾಗಿ ಇಷ್ಟೆಲ್ಲ ಮಾತಾಡೋದು. ಮತ್ತೊಂದು ಹೇಳ್ತೀರಿ ನೀವೇನಪ್ಪ ಅಂದ್ರೆ ಸೌಜನ್ಯನ ಹೆಸರಿನಲ್ಲಿ ದುಡ್ಡನ್ನು ಮಾಡ್ಕೊಳ್ಳೋದಾರ. ಹತ್ತ ನೋಡು ಒಂದೆರಡು ಸೌಜನ್ಯ ಹೆಸರಾಗ ದುಡ್ಡು ಮಾಡ್ಕೊಳ್ತಾರ. ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ಲ ಒಂದು ಹೆಣ್ಣಾಗಿ. ಎಷ್ಟೊತ್ತು ತಾಳ್ಕೊಳ್ಬೇಕು. ಗೌರವದ ಹೆಣ್ಣಿಗೆ ಗೌರವ ಕೊಡ್ತೀನಿ, ನಿಮಗೂ ಕೂಡ ಗೌರವ ಕೊಡ್ತೀನಿ. ಆಂಟಿ ನಿಮ್ಗೆ ಗೌರವ ಕೊಡ್ತೀನಿ ನಾನು. ಆದರೆ ಸೌಜನ್ಯನ ಹೆಸರಿನಲ್ಲಿ ದುಡ್ಡನ್ನು ಮಾಡ್ಕೊಳ್ತಾರ ಹೇಳ್ತೀಯಲ್ಲ, SIT ಅವ್ರು ಎದಕ್ಕದಾರ ಅಲ್ಲಿ? ಕೆರ್ಯಾಕದಾರು? ಕೆರ್ಯಾಕದಾರ ಯಾರ್ದು? ತನಿಖೆ ಮಾಡಿದಾರಲ್ಲ ಅವ್ರು. ನೀ ಬಂದು ಕೂತ್ಕೊಂಡು ಏನು ಹೇಳ್ತೀಯ? ಈ ಅನಿತಾ ಮೇಡಮ್ ಏನಪ್ಪ ಅಂದ್ರೆ ಇದೊಂದು ಹುಳ ಇಟ್ರಿ. ಇದು ಈ ಶುಂಭ ಮತ್ತು ನಿಶುಂಭರಲ್ಲ ಅಣ್ಣ ತಮ್ಮ ಇಬ್ರು, ಈ ಇಬ್ರು ಕುಡ್ಕೊಂಡ ಈ ಹುಳವನ್ನ ಸೌಜನ್ಯ ಹೋರಾಟದಲ್ಲಿ ಇವ್ರನ್ನ ಭಾಗಿಯಾಗೋದಕ್ಕೆ ಬಿಟ್ಟ ಅಲ್ಲಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡ ನೀ ಅಲ್ಲಿರು ಹೋರಾಟಗಾರ್ತಿಯಾಗಿರು, ಆಮೇಲೆ ಹೊರಗಡೆ ಬಂದು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಂದು ಹೇಳಿ ಈ ಶುಂಭ ಮತ್ತು ನಿಶುಂಭರು ಹೇಳಿಕೊಟ್ಟಿದ್ದಾರೆ. ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು,
ಇವರಿಬ್ರು ಹೇಳಿಕೊಟ್ಟಾರ, ಇದು ಬಂದ ಇಲ್ಲಿ ಬೊಗಳಂತ ಪ್ರಾರಂಭ ಮಾಡ್ಯದ. ನಿನಗೆ ಅಷ್ಟೊಂದು ನಿನ್ನಲ್ಲೇ ಎಲ್ಲ ಎವಿಡೆನ್ಸ್ ಇದ್ದೀರ, ನಿನ್ನ ಕಡೆ ಎಲ್ಲ ಏನೇನೈತಲ್ಲ, ಅದು ಏನು ಇಟ್ಕೊಂಡಿದೆಯಲ್ಲ ಅದನ್ನೆಲ್ಲ ಇದ್ರೆ ಡೈರೆಕ್ಟಾಗಿ ಮುಖ್ಯಮಂತ್ರಿ ಅವ್ರ ಕಡೆ ಹೋಗಿಬಿಡು. ಶಿಕ್ಷೆ ಆಗ್ತದ ಮಹೇಶ್ ತಿಮ್ಮನವರಿಗೆ, ಮಟ್ಟಣ್ಣನವರಿಗೆ ಆಗ್ತದಲ್ಲ. ಈಗೀಗೇನೋ ಬೇವರ್ಷತ ಬೇದರತ್ತ, ಈಗ ಸಿಟ್ಟು ಬತ್ತದ, ತಲೆ ಹಾಪಾಯ್ತಂತ. ಬೇವರ್ಷನ ಪದ ಅಲ್ಲ, ನಿನಗೆ ₹1,00,00,000 ಕೊಟ್ಟ ನಿನಗೆ ಬೇವರ್ಷಿ ಅದು ಇದು ಶಿಕ್ಷಿಕಾದ ಬೈದ್ರು ನೀವು ಬೇಸ್ಕೊಳ್ತೀವಿ. ಆದ್ರೆ ನಿನಗೆ ದುಡ್ಡು ಬೇಕು. ನಿನಗೆ ₹1,00,00,000 ಕೊಟ್ಟ ನಿನಗೆ ಎಷ್ಟು ಬೇಕಾದಷ್ಟು ಬೈದ್ರು ಕೂಡ ನೀನು ಬೈಸ್ಕೊಳಕ್ಕೆ ರೆಡಿ ಇದೆ ಅನ್ನೋದು ಇದ್ರ ಮೇಲೆ ಗೊತ್ತಾಗ್ತದೆ. ಬಿಕಾಸ್ ಯು ಆರ್ ವಿಟಮಿನ್ ಎಮ್ನ ಕೊರತೆ ಇರ್ತಕ್ಕಂಥ ಲೇಡಿ ನೀನು. ಅದ್ರ ಜೊತೆಗೆ ಯಾರವರು ನಮ್ಮ ಜಯಂತ್, ಅವನ ಬಗ್ಗೆ ನನಗೆಲ್ಲ ಗೊತ್ತದ. ಅದನ್ನು ನಾನು ಹೊರಗಡೆ ತರ್ತೀನಿ. ಲೇಟ್ ಯಾಕೆ ಮಾಡ್ತೀರಿ? ತೊಗೊಂಡು ಬರ್ರಿ, ಯಾರ್ಯಾರು ಬನ್ನ ಎಲ್ಲೆಲ್ಲದ ಎಲ್ಲ ಗೊತ್ತಾಗಲಿ. ಸುಮ್ಮನೆ ಯೂಟ್ಯೂಬ್ನ್ಯಾಗ ಕೂತ್ಕೊಂಡು ಎಣ್ಣೆ ಬೆಣ್ಣೆ ಹಚ್ಕೊಂಡು ಹೋಗ್ಕೊಳ್ಳೋದಲ್ಲ. ಜಯಂತ್ ಅವ್ರ ಬಗ್ಗೆನೂ ಗೊತ್ತಾಗಲಿಲ್ಲ. SIT ಅವ್ರು ಏನು ಮಾಡ್ತಾ ಇದ್ದಾರೆ? ಹಂಗೇನಾದರೂ ಇದ್ದಿದ್ರೆ ಯಾರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲಮ್ಮ. ನೀ ಸುಮ್ಮನೆ ಬಂದು ಮೇಕಪ್ ಮಾಡ್ಕೊಂಡು ಕೂತ್ಕೊಂಡೆ ಏನು ಸಿಕ್ಕದೆ ಹೇಳಕ್ಕೆ ಹೋಗ್ಬೇಡ. ನಿನ್ನ ಬಗ್ಗೆ ಡೀಟೇಲಾಗಿ ಸಂದೆ ಅವ್ರು ಯಾರು ನಮ್ಮದು ಶೈಲಜಾ ಮೇಡಮ್ ಅವರು ಭಾಳ ಚಂದ ಹೇಳ್ಯಾರ. ಎಷ್ಟು ಚಂದ ಹೇಳ್ತಾರೆ ಅವ್ರು ಶೈಲಜಾ ಮೇಡಮ್, ನೋಡ್ಬೇಕು ನೀವು. ಅವರೆಲ್ಲ ಹೇಳ್ತಾರೆ ಎಂತೆಂಥವ್ರು ಹೆಂಗೆಂಗೋ ಏನೇನೋ ಹಾಳಾಗಿ ಹೋದ್ರಂತ. ನೀ ಯಾಕವ ಸೌಜನ್ಯನ ವಿರುದ್ಧವಾಗಿ ನಡ್ಕೊಳಕತ್ತಿ? ಯಾರ್ಯಾರ್ದು ಏನೇನೋ ಸೊಕ್ಕ ಅಡಿಗೆ ಹೋಗೈತಿ, ನಿಂದು ಅಡಿಗೆ ಹೋಗ್ತದೆ. ಅರ್ಥ ಮಾಡ್ಕೋ. ವಿಟಮಿನ್ ಎಮ್ನ ಕೊರತೆ ಅದ ನಿನಗೆ. ಯಾಕೆ ನೀ ಅರ್ಥ ಮಾಡ್ಕೊಳ್ಳಂಗಿಲ್ಲ? ಮುಂದುವರೆದಿಕ್ಕೆ ಹೆಣ್ಮಗಳು ಏನು ಹೇಳ್ತಾಳಪ್ಪ ಅಂದ್ರೆ, ನಾನು ಹೋರಾಟಗಾರ್ತಿ ಅಲ್ಲ, ನಾನು ಮಟ್ಟನನ್ನು ಬಿಡೋದಿಲ್ಲ. ಏನು ಮಾಡ್ತೀಯಮ್ಮ? ಏನು ಮಾಡ್ತೀನಿ ಅಂತ ಹೇಳು. ನೀನು ಯಾವುದೋ ಒಂದು ವಿಡಿಯೋ ಹೋಗಲಿ, ಮಟ್ಟನ್ನ ಬಿಡು, ಶೆಟ್ಟಿ ಬಿಡು, ಎಲ್ಲರನ್ನೂ ಬಿಡು. ನೀನಾಗಿ ಸೌಜನ್ಯಳನ್ನು ಅವಳಿಗೆ ನ್ಯಾಯವನ್ನು ಕೊಡ್ಸಕ್ಕಂಥ ಕೆಲಸವನ್ನು ಯಾವುದಾದ್ರೂ ಯೂಟ್ಯೂಬ್ ಚಾನಲ್ನಾಗ ಕೂತ್ಕೊಂಡು ಮಾತಾಡಿದ್ದೀನ? ನೀನು ಯೂಟ್ಯೂಬ್ ಚಾನಲ್ದಾಗ ಕೂತ್ಕೊಂಡು ಮಾತಾಡಕತ್ತಿ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕಂತ. ನೀನು ಶೆಟ್ಟಿ ಹಿಂಗೆ ಮಾಡಿದ, ಮಟ್ಟನ್ನ ಹಿಂಗೆ ಮಾಡಿದ, ಜಯಂತ ಹಿಂಗೆ ಮಾಡಿದ, ಈ ಸುಳ್ಳು ಆಪಾದನೆ ಮಾತ್ರ ಮಾಡಕತ್ತಿ. ಆದರೆ ಸೌಜನ್ಯನ ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನೀನು ಬಾಯಿಲಿಂದ ಹೇಳಲ್ಲ ನೋಡೋಣ. ಧರ್ಮಸ್ಥಳದಾಗ ನಿಮ್ಮ ರಿಲೇಷನ್ ಅದಾರಲ್ಲ, ಸಂಬಂಧಿಕರದಾರಲ್ಲ, ಹೇಳಿ ನೋಡೋಣ. ಶುಂಭ ಮಾಡಿದೋ, ನಿಶುಂಭ ಮಾಡಿದೋ, ಏನು ನಿಶುಂಭನ ಮಕ್ಕಳು ಮಾಡಿರೋ, ಯಾರು ಮಾಡಿದ್ರು ಅನ್ನೋದನ್ನು ಹೇಳಲ್ಲ ನೋಡೋಣ. ಯಾಕೆ ಅದಕ್ಕೆ ಹೇಳೋದಕ್ಕೆ ನಿನಗೆ ತಾಕತ್ತಿಲ್ಲ? ಇಲ್ಲ, ಯಾಕಂದ್ರೆ ನಿನಗೆ ಅಲ್ಲಿಂದ ಹುಂಡಿ ಹಣ ಬಂದದ, ಅದನ್ನು ತೊಗೊಂಡು ಆರಾಮಾಗಿ ಕೂತ್ಕೊಂಡಿದ್ದಿ. ಇಲ್ಲ ಸಲ್ಲದ ಆರೋಪಗಳು ಬೇಡಮ್ಮ. ನೀನು ಹೆಣ್ಮಗಳಾಗಿ ನಿನಗೆ ಆಂಟಿ ಅನ್ಲೋ, ಏನು ವೈನಿ ಅನ್ಲೋ, ಏನು ಅಕ್ಕ ಅನ್ಲೋ, ಏನು ಮತ್ತು ಏನೇನ ಆಯಿ ಅಜ್ಜಿ ಏನೇನು ಅನ್ಲಿ, ನಾ ಹೇಳೋಣ. ಒಂದು ಹೆಣ್ಣಿಗೆ ಏನು ಕರಿಬೇಕಲ್ಲ, ಮರ್ಯಾದೆ ಕೊಟ್ಟ ಅದನ್ನು ಕರಿತೇನಮ್ಮ. ಅದನ್ನು ಬಿಟ್ಟು ನಿನಗೆ ಒಂದು ಮಾತು ಹೇಳ್ತೀನಿ, ನೀ ಯಾರ್ಯಾರ್ದು ಏನೇನೋ ಹೊರಗಡೆ ತರಬೇಕಲ್ಲ ಅದನ್ನು ಒಂದ್ಸಲ ತಂದುಬಿಡು. ನಾಳೆ ತಂದುಬಿಡು, ನಾನು ಫ್ರೀ ಅದೇನಿ, ನಾಳೆ ತಂದುಬಿಡು. ಅದ್ರ ಬಿಟ್ಟು ನಾ ತರ್ತೀನಿ, ನಾ ಹೇಳ್ತೀನಿ, ನಾ ತಿಂತೀನಿ, ಇದೆಲ್ಲ ಎದಕ್ಕೆ ಬೇಕಾಗಿದೆ? ಬೇಡ ಅಂತ ಮೇಡಮ್ ಇವರು, ಇದೆಲ್ಲ ಬೇಡ. ಆಮೇಲೆ ನಿಮ್ಗೆ ವಿಟಮಿನ್ XYZ ಎಲ್ಲ ಕೊರತೆಗಳು ಬರ್ತಾವ. ಸೌಜನ್ಯ ಭಾಳ ಕೆಟ್ಟದಾಳ, ಅರ್ಥ ಮಾಡ್ಕೋ. ಓಕೆ, ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ